ನಮ್ಮ ಉತ್ತಮ ಆರೋಗ್ಯಕ್ಕೆ ಬೆಸ್ಟ್ ಯೋಗಾಸನಗಳಿವು. ನಂಬರ್ 1, ಸೂರ್ಯ ನಮಸ್ಕಾರ. ಈ ಯೋಗಾಸನವನ್ನ ಮಾಡುವ ಮೂಲಕ ಸೂರ್ಯೋದಯಕ್ಕೆ ನಮನವನ್ನ ಸಲ್ಲಿಕೆ ಮಾಡಬಹುದು. ಇದು ದೇಹದ ವಿವಿಧ ಸ್ನಾಯು ಗುಂಪುಗಳು ಮತ್ತು ಮೂಳೆಗಳನ್ನ ಕೇಂದ್ರೀಕರಿಸಿ ವಿನ್ಯಾಸಗೊಳಿಸಲಾದ ಚಲನೆಗಳ ಸರಣಿಯಾಗಿದೆ. ಈ ಆಸನ ಸಂಜೆಯ ವೇಳೆ ಶಕ್ತಿಯನ್ನ ಹೆಚ್ಚಿಸುತ್ತೆ ಮತ್ತು ಮನಸ್ಥಿತಿಯನ್ನ ಸುಧಾರಿಸುತ್ತೆ ಮತ್ತು ನಿಮಗೆ ವಿಶ್ರಾಂತಿಯನ್ನ ನೀಡೋಕೆ ಸಹಾಯ ಕೂಡ ಮಾಡುತ್ತೆ. ಇನ್ನು 12 ಭಿನ್ನವಾದ ಯೋಗಾಸನಗಳು ದೇಹಕ್ಕೆ ಶಕ್ತಿ ವರ್ಧನೆ ಮತ್ತು ಸಮತೋಲನವನ್ನ ನೀಡುತ್ತೆ. ನಂಬರ್ 2, ಭುಜಂಗಾಸನ ಅಂದ್ರೆ ನಾಗರ ಭಂಗಿ. ನೀವು ಈ ಯೋಗಾಸನವನ್ನ ಪ್ರತಿದಿನ ಅಭ್ಯಾಸ ಮಾಡಿ, ವಿಶೇಷವಾಗಿ ಸಂಜೆ ಸೂರ್ಯ ಮುಳುಗುವ ಸಮಯದಲ್ಲಿ. ಇದು ಬೆನ್ನು ಮೂಳೆಯನ್ನ ಬಲಪಡಿಸುತ್ತೆ, ಎದೆಯನ್ನ ತೆರೆಯುತ್ತೆ ಮತ್ತು ಮನಸ್ಥಿತಿ ಹಾಗೂ ಮಾನಸಿಕ ಆರೋಗ್ಯವನ್ನ ಸುಧಾರಿಸುತ್ತೆ. ಬೆನ್ನು ಮೂಳೆ ಮತ್ತು ಶ್ವಾಸಕೋಶದ ಸಾಮರ್ಥ್ಯವನ್ನ ಕೂಡ ಹೆಚ್ಚಿಸುತ್ತೆ. ನಂಬರ್ 3, ಪದ್ಮಾಸನ. ಇದು ಸರಳ ಆದರೆ ಅತ್ಯಂತ ಪರಿಣಾಮಕಾರಿಯಾದಂತಹ ಕಮಲದ ಭಂಗಿ. ಇದು ಆಳವಾದ ಉಸಿರಾಟಕ್ಕೆ ದಾರಿ ಮಾಡಿಕೊಡುತ್ತೆ, ಅದರ ಜೊತೆಗೆ ಬೆನ್ನು ಮೂಳೆಯನ್ನ ನೇರಗೊಳಿಸುತ್ತೆ, ಮನಸ್ಸನ್ನ ಶಾಂತಗೊಳಿಸೋಕೆ ಹಾಗೆ ಗಮನವನ್ನ ಸುಧಾರಿಸೋಕೆ ತುಂಬಾ ಸಹಾಯ ಮಾಡುತ್ತೆ. ಭ್ರಮರಿ ಪ್ರಾಣಾಯಾಮ ಮತ್ತು ವೃಕ್ಷಾಸನದಂತಹ ಇತರ ಯೋಗ ಭಂಗಿಗಳೊಂದಿಗೆ ಕಮಲದ ಭಂಗಿಗಳನ್ನ ಅಭ್ಯಾಸ ಮಾಡೋದ್ರಿಂದ ಉತ್ತಮ ಸ್ಮರಣ ಶಕ್ತಿ ಮತ್ತು ಏಕಾಗ್ರತೆಗೆ ಹೆಚ್ಚಿನ ಕೊಡುಗೆಯನ್ನ ಕೂಡ ನೀಡುತ್ತೆ. ಇನ್ನು ಈ ಯೋಗ ಭಂಗಿಯು ನಿಮಗೆ ಕಮಲದ ಹೂವಿನಷ್ಟೇ ತಾಜಾತನವನ್ನ ನೀಡುತ್ತೆ, ಯಾಕಂದ್ರೆ ಧ್ಯಾನದ ಭಂಗಿಯಾಗಿದ್ದು ಇದು ಮನಸ್ಸನ್ನ ಶಾಂತಗೊಳಿಸಲು ಮತ್ತು ಗಮನವನ್ನ ಸುಧಾರಿಸಲು ಅತ್ಯುತ್ತಮವಾಗಿದೆ. ಇನ್ನು ನಂಬರ್ 4, ಹಲಾಸನ ಅಂದ್ರೆ ಏಕಾಗ್ರತೆ ಮತ್ತು ಶಾಂತಿಯನ್ನ ಉತ್ತೇಜಿಸುವಲ್ಲಿ ಹಲಾಸನ ಅಥವಾ ನೇಗಿಲಿನ ಭಂಗಿಯೂ ಕೂಡ ಸೇರಿದೆ. ಈ ಅದ್ಭುತ ಭಂಗಿಯು ನೆನಪಿನ ಶಕ್ತಿಯನ್ನ ಸುಧಾರಿಸುತ್ತೆ ಹಾಗೆ ಮನಸ್ಸನ್ನ ಶಾಂತಗೊಳಿಸುವ ವಿಶ್ರಾಂತಿಯನ್ನ ನೀಡುವ ಮೂಲಕ ಏಕಾಗ್ರತೆಯನ್ನ ಹೆಚ್ಚಿಸೋಕೆ ಸಹಾಯ ಮಾಡುತ್ತೆ. ಈ ಆಸನವು ಮೆದುಳಿಗೆ ರಕ್ತದ ಹರಿವನ್ನ ಹೆಚ್ಚಿಸುತ್ತೆ ಮತ್ತು ಒತ್ತಡವನ್ನ ಕಡಿಮೆ ಮಾಡುತ್ತೆ. ಇದರಿಂದ ಸ್ಮರಣೆ ಮತ್ತು ಗಮನವನ್ನ ಸಂಭಾವ್ಯವಾಗಿ ಹೆಚ್ಚಿಸುತ್ತೆ. ನಂಬರ್ 5, ಸರ್ವಾಂಗಾಸನ ಅಥವಾ ಶೋಲ್ಡರ್ ಸ್ಟ್ಯಾಂಡ್ ಭಂಗಿ ಎಂದು ಕರೆಯಲ್ಪಡುವ ಈ ಭಂಗಿಯು ನಿಮ್ಮ ಸ್ಮರಣೆಯನ್ನ ಚುರುಕುಗೊಳಿಸಲು ಮತ್ತು ಏಕಾಗ್ರತೆಯನ್ನ ಸುಧಾರಿಸುವಂತಹ ಅತ್ಯುತ್ತಮ ಯೋಗ ಭಂಗಿಗಳಲ್ಲಿ ಒಂದಾಗಿದೆ. ಇದು ಮೆದುಳಿಗೆ ರಕ್ತದ ಹರಿವನ್ನ ಹೆಚ್ಚಿಸುವುದರ ಮೂಲಕ ಕಾರ್ಯನಿರ್ವಹಣೆ ಮಾಡುತ್ತೆ. ಇಷ್ಟೇ ಮಾತ್ರವಲ್ಲ, ಮೆದುಳಿಗೆ ಹೆಚ್ಚಿನ ಆಮ್ಲಜನಕ ಮತ್ತು ಪೋಷಕಾಂಶಗಳನ್ನ ತರಲು ಕೂಡ ಸಹಾಯ ಮಾಡುತ್ತೆ. ಇದು ಮೆದುಳಿಗೆ ಮಾತ್ರವಲ್ಲದೆ ನಿಮ್ಮ ಥೈರಾಯ್ಡ್ ಹಾಗೆ ಭುಜಗಳು ಮತ್ತು ಒಟ್ಟಾರೆ ರಕ್ತ ಪರಿಚಲನೆಗೂ ಸಹ ಪ್ರಯೋಜನವಾಗಿ ಒಂದು ಪರಿಣಾಮಕಾರಿಯಾದಂತಹ ಆಸನವಾಗಿದೆ. ನಂಬರ್ 6, ವೃಕ್ಷಾಸನ. ಇದು ಏಕಾಗ್ರತೆಯನ್ನ ಉತ್ತೇಜಿಸುವಂತಹ ಭಂಗಿಗಳಲ್ಲಿ ವೃಕ್ಷಾಸನ ಅಥವಾ ಮರದ ಭಂಗಿಯೂ ಕೂಡ ಒಂದು ಅತ್ಯಂತ ಪರಿಣಾಮಕಾರಿಯಾದಂತಹ ಯೋಗದ ಭಂಗಿ. ಇದು ಮನಸ್ಸಿನ ಮುಕ್ತತೆಯನ್ನ ಉತ್ತೇಜನ ಮಾಡುವುದಲ್ಲದೆ ಏಕಾಗ್ರತೆ ಮತ್ತು ಸ್ಮರಣಾ ಶಕ್ತಿಯನ್ನ ಕೂಡ ಹೆಚ್ಚಿಸುತ್ತೆ. ಮಾನಸಿಕ ಸ್ಥಿರತೆಯನ್ನ ಉತ್ತೇಜಿಸುವುದರ ಮೂಲಕ ಏಕಾಗ್ರತೆಯನ್ನ ಸುಧಾರಿಸಲು ಇದು ಅತ್ಯಂತ ಪರಿಣಾಮಕಾರಿಯಾದಂತಹ ಯೋಗದ ಭಂಗಿ. ನಂಬರ್ 7, ಚಿಕ್ಕ ಮಗುವಿನಂತೆ ಏಕಾಗ್ರತೆಯನ್ನ ಪಡೆಯೋಕೆ ಬಾಲಾಸನ. ಇದು ತುಂಬಾನೇ ಇಂಪಾರ್ಟೆಂಟ್ ಆದಂತಹ ಆಸನ ಅಂತಾನೆ ಹೇಳ್ಬೋದು. ನೋಡಿ, ಮಗುವಿನ ಭಂಗಿ ಅಥವಾ ಬಾಲಾಸನದ ಆಯ್ಕೆ ಮಾಡೋದು ತುಂಬಾನೇ ಉತ್ತಮ. ಇದರಿಂದ ಕೆಳಬೆನ್ನು ಮತ್ತು ಸೊಂಟದಲ್ಲಿನ ಒತ್ತಡ ಬಿಡುಗಡೆಗೆ ಸಹಾಯವಾಗುತ್ತೆ. ಅಷ್ಟೇ ಅಲ್ಲದೆ ಈ ಆಸನವು ಒತ್ತಡವನ್ನ ಬಿಡುಗಡೆ ಮಾಡುವ ಕೆಲಸವನ್ನ ಮಾಡ್ತಾ ವಿಶ್ರಾಂತಿಯನ್ನ ಉತ್ತೇಜಿಸುತ್ತೆ. ನಂಬರ್ 8, ಶವಾಸನ. ನಿಮ್ಮ ಮನಸ್ಸಿನ ಸ್ಪಷ್ಟತೆಗಾಗಿ ನಿಮ್ಮ ಯೋಗಾಭ್ಯಾಸವನ್ನ ಶವಾಸನದೊಂದಿಗೆ ಮುಗಿಸಿ. ಈ ಯೋಗ ಭಂಗಿಯು ಉತ್ತಮ ನಿದ್ರೆಯನ್ನ ಉತ್ತೇಜಿಸುವಂತಹ ಪ್ರಯೋಜನಗಳನ್ನ ನೀಡುವಲ್ಲಿ ಸಹಾಯ ಮಾಡುತ್ತೆ. ಈ ವಿಶ್ರಾಂತಿ ಭಂಗಿಯು ಮಾನಸಿಕ ಶಾಂತತೆ ಮತ್ತು ಸ್ಪಷ್ಟತೆಗೆ ದಾರಿ ಮಾಡಿಕೊಡುವ ಮೂಲಕ ಒತ್ತಡ ಮತ್ತು ಆತಂಕವನ್ನ ಕಡಿಮೆ ಮಾಡಿಕೊಡುತ್ತೆ ಮತ್ತು ಉತ್ತಮವಾದಂತಹ ಸ್ಮರಣ ಶಕ್ತಿ ಹಾಗೆ ಏಕಾಗ್ರತೆಯನ್ನ ಕೂಡ ಉತ್ತೇಜಿಸುವಲ್ಲಿ ಸಹಾಯ ಮಾಡುತ್ತೆ. ಈ ಸರಳವಾದಂತಹ ಸಿಂಪಲ್ ಆಸನಗಳನ್ನ ಪ್ರತಿದಿನ ಮಾಡಿ ನಿಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳಿ.